ಮಳೆಯ ಭಯಕ್ಕೆ 300 ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಜೀವವನ್ನ ಕೈಯಲ್ಲಿಟ್ಕೊಂಡೇ ಪಾಠ ಕೇಳಬೇಕಾದ ದುಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಚಾರ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಯಾವ ಜಿಲ್ಲೆಯ ಮಕ್ಕಳ ಸಮಸ್ಯೆ ಇದು ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬೀದರ್ ತಾಲೂಕಿನ ಕಪಲಾಪುರ ಸರ್ಕಾರಿ ಶಾಲೆಯ ದುಸ್ಥಿತಿ. ಶಾಲೆ ಗೋಡೆ ಕುಸಿಯುವ ಭೀತಿ, ವಿದ್ಯಾರ್ಥಿಗಳ ಪರದಾಟ, ಶಿಕ್ಷಣ ಇಲಾಖೆಯ ಮಹಾ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳ ಸಂಕಷ್ಟ. ಒಂದು ಕಡೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕುಸಿದು ಬೀಳಲು ರೆಡಿಯಾಗಿರುವ ಶಾಲೆಯ ಕೊಠಡಿಗಳು, ಶಾಲೆಯ ಕೊಠಡಿಯ ದೃಶ್ಯಗಳನ್ನು ತೋರಿಸ್ತಾ ಇರುವ ಮಕ್ಕಳು ಹಾಗೂ ಶಿಕ್ಷಕರು. ಮತ್ತೊಂದು ಕಡೆ ಶಾಲೆಯ ಕೊಠಡಿಯ ಒಳಭಾಗದಲ್ಲಿಯೇ ಬರ್ತಾ ಇರುವ ಹಂದಿಗಳನ್ನು ಕಂಡು ಭಯಗೊಂಡಿರುವ ವಿದ್ಯಾರ್ಥಿಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ ತಾಲೂಕಿನ ಕಪಾಲಾಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, ಸತತವಾಗಿ ಸುರಿತಾ ಇರುವಂತಹ ಮಳೆಯ ಭಯಕ್ಕೆ ವಿದ್ಯಾರ್ಥಿಗಳು ಪ್ರತಿದಿನ ಜೀವ ಭಯದಲ್ಲಿಯೇ ಪಾಠವನ್ನು ಕೇಳ್ತಿದ್ದಾರೆ. ಕಪಾಲಾಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೂ ಬರೋಬ್ಬರಿ 300 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ 12 ಕೊಠಡಿಗಳಲ್ಲಿ 4 ಕೊಠಡಿಗಳು ಮಾತ್ರ ಅಲ್ಪ ಸ್ವಲ್ಪ ಉತ್ತಮವಾಗಿದ್ದು, ಉಳಿದ 8 ಕೊಠಡಿಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ. ಬಹುತೇಕ ಕೊಠಡಿಗಳು ಮೇಲ್ಚಾವಣಿ ಕುಸಿಯುವ ಹಂತದಲ್ಲಿದ್ದು ಎಲ್ಲಂದ್ರಲ್ಲಿಯೇ ಬಿರುಕು ಬಿಟ್ಟಿದೆ. ಇದರಿಂದ ಮಕ್ಕಳು ಪ್ರತಿದಿನ ಜೀವ ಭಯದಲ್ಲಿಯೇ ಪಾಠವನ್ನ ಕೇಳ್ತಿದ್ದಾರೆ. ಜೊತೆಗೆ ಶಾಲೆಗೆ ಹಂದಿಗಳು ಕೂಡ ಲಗ್ಗೆ ಇಡ್ತಾ ಇರೋದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಿದೆ ಎಂಬುದು ವಿದ್ಯಾರ್ಥಿಗಳ ಅಳಲಾಗಿದೆ. ತುಂಬಾ ಭಯ ಆಗ್ತಿದೆ, ಅವೆಲ್ಲ ಬಿದ್ದು ಹೋಗ್ತಾವ ಅಥವಾ ಮೇಲಿನ ಬೀಳ್ತದ ಅಂತ ತುಂಬಾ ಭಯ ಆಗ್ತಿದೆ. ಶಿಕ್ಷಣ ಮಾಡ್ಲತ್ತೂ ಪಾಠ ಹಾಗೆ ಭಯ ಪಟ್ಕೊಂಡು ಜೀವ ಭಯದಿಂದ ಪಾಠ ಕಲಿತಿದೀರಿ ಸರ್. ಮಳೆ ಅದು ಬರ್ಲಾತಿನಾಗ ಬೇರೆ ಕ್ಲಾಸ್ನಾಗ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡು ಕಲಿತಿದೀರಿ ಸರ್. ಹಾ ಸರ್, ಅಲ್ಲಿನೂ ಹಾಗೆ ಇವೆ. ಒಂದು 16 ರೂಮ್ನಾಗ ಒಂದು 5-6 ರೂಮ್ ಕರೆಕ್ಟ್ ಅವರಿ. ಉಳ್ಕಿಂದೆಲ್ಲ ಕಟ್ಟಿಸ್ಕೊಡ್ಬೇಕಂತ ವಿನಂತಿಸ್ಲ. ಹಂದಿಗೂ ಹೊಂಟವ್ರಿ ಸರ್, ಅವಕ್ಕೆಲ್ಲ ಓಡಿಸ್ಕೊಡ್ತೀವ್ರಿ. ನಾವು ಮಳೆ ಬರ್ತಿದ್ದಾಗ ಬೇರೆ ಕ್ಲಾಸ್ನಾಗ ಕೂಡ್ತಿದೀವಿ. ಅಲ್ಲಿಂದ ಸೋರ್ತಾವ್ರಿ, ಹಸಿ ಹಿಡ್ಲತ್ತವ್ರಿ. ಹಾ ರೀ, ಭಯ ಆಗ್ತಿದೆ. ಅವೆಲ್ಲ ಯಾವಾಗ ಬೀಳ್ತಾವ ಭಯ. ಅವ್ರಿಗೂ ಜೀವ ಭಯ ಆಗ್ತಿದೆ, ನಮಗೂ ಜೀವ ಭಯ ಆಗ್ತಿದೆ. ಇನ್ನು ಮಳೆ ಬಂದ್ರೆ ಒಂದೇ ಕೊಠಡಿಯಲ್ಲಿ 2ರಿಂದ 3 ತರಗತಿಗಳು ಒಟ್ಟಿಗೆ ಕೂರಿಸಿ ಶಿಕ್ಷಕರು ಪಾಠ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮೀಣ ಭಾಗದ ಪೋಷಕರು ಸರ್ಕಾರಿ ಶಾಲೆಯ ಸಹವಾಸವೇ ಸಾಕು ಅಂತ ಹೇಳಿ ಖಾಸಗಿ ಶಾಲೆಗಳ ಕಡೆ ಮುಖ ಮಾಡ್ತಿದ್ದಾರೆ. ಇಂತಹ ಸಮಯದಲ್ಲೂ ಈ ಸರ್ಕಾರಿ ಶಾಲೆಗೆ 300 ಮಕ್ಕಳು ಬರ್ತಿದ್ದು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಾ ಇರೋದು ದುರಂತವಾಗಿದೆ. ಮಳೆ ಬಂದು ಕೊಠಡಿಗಳು ಸೋರ್ತಾ ಇದೆ ಅಂತೇಳಿ ಶಿಕ್ಷಣ ಇಲಾಖೆಗೆ ಹಲವು ಬಾರಿ ಗ್ರಾಮಸ್ಥರು ಮನವಿ ಮಾಡಿದ್ರು. ಕೆಲವು ರೂಮ್ಗಳಿಗೆ ತೇಪೆ ಹಾಕಿದ್ದಾರೆ. ಜೊತೆಗೆ ಯಾರೊಬ್ಬರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತೇಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಹಂಗೆ ಸೋರ್ತಾ ಇದ್ದೇವೆ, ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಟೋಟಲು 4 ರೂಮು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ, ಇನ್ನು 8 ರೂಮು ಮಾಡಬೇಕು. ಸಮಸ್ಯೆ, ನೀರು ಸೋರ್ತಾ ಇದ್ದೇವೆ, ಕಿಟಕಿಗಳಿಲ್ಲ ಮತ್ತು ತಟ್ಟಿಗಳಿಲ್ಲ. ಭಯದಲ್ಲಿ ಕೇಳ್ತಾ ಇದ್ದಾರೆ, ಯಾವಾಗ ಬೀಳುತ್ತೆ ಎಂಬ ಗೊತ್ತಿಲ್ಲ. ಹಂಗೆ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಸರ್. ಮಳೆ ರಜೆ ಕೊಡ್ತಾ ಇಲ್ಲ ಸರ್. 4ನೇ ಕ್ಲಾಸ್ದಾಗ ಇದ್ದೀನಿ 3ನೇ ಕ್ಲಾಸ್ದಾಗ ತಂದು ಕೂಡ್ಸೋದು, 3ನೇ ಕ್ಲಾಸ್ದಾಗ ಇದ್ದಿಂದು 4ನೇ ಕ್ಲಾಸ್ದಾಗ ಒಂದು ಅಡ್ಜಸ್ಟ್ ಮಾಡಿ ಹಂಗೆ ಕೂಡ್ತಾ ಇದ್ದೀವಿ ಸರ್. ಈಗ ಎಲ್ಲರೂ ಭಯ ಇದೆ ಸರ್. ಮಳೆ ಬಂತು ಅಂದ್ರೆ ಭಯನೇ, ಎಲ್ಲರೂ ಭಯದ ಕುಂತು ಪಾಠ ಹೇಳೋದು. ಮಾಹಿತಿ ಕೊಟ್ಟಿದ್ದೆವು ಮೊದಲ, ಅವ್ರು ಸ್ವಲ್ಪ ಅವ್ರನ್ನೂ ಇದು ಮಾಡಿ ಸ್ವಲ್ಪ ಬಜೆಟ್ ಕಳಿಸಿದರು. ಕೆಲವೊಂದು ಆಗಿದಾವೆ, ಕೆಲವೊಂದು ಇನ್ನೂ ಆಗಬೇಕು. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರುವ ಮಕ್ಕಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದ್ರೂ ಇಷ್ಟು ಮಕ್ಕಳಿರುವ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ನಿಜಕ್ಕೂ ದುರಂತವೇ ಸರಿ. ಇನ್ನಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.